ಎಸ್, ಈಗ ಈ ಕತೆ ಯಾವ ಥರದ ಕತೆ? ಪ್ರೇಮಿಗಳ ಕತೆನಾ ಅಥವಾ ದಂಪತಿಗಳ ಕತೆನಾ ಅನ್ನುವಂತಹ ಕುತೂಹಲ. ಇವರಿಬ್ಬರೇ ಬೇಕು ಅಂತ ಅನಿಸಿದ್ದಕ್ಕೆ ಕಾರಣ ಕೇಳ್ತಾ ಇರೋದು ಸರ್. ಇದು ದಂಪತಿಗಳ ಕಥೆನೇ. ಅವ್ರು ಲೋವರಿಂದ ದಂಪತಿಗಳಾದಮೇಲೆ ಲೈಫ್ ಹೆಂಗೆ ಹೋಗುತ್ತೆ ಅಂತ ಹೋಗ್ತಿರುತ್ತೆ. ತದನಂತರ ಆಮೇಲೆ ಅದು ಬೇರೆ ಡೈಮೆನ್ಷನ್ ಟರ್ನ್ ಆಗುತ್ತೆ ಅದು ಕತೆ. ಸೊ ಅಲ್ಲಿಂದ ಬೇರೆ ಒಂದು ಸ್ಪೀಡಾಗಿ ಹೋಗುತ್ತೆ. ನಿಮಗೆ ಎಲ್ಲ ಮಿಕ್ಸ್ ಆಗಿ ಇರೋವಂಥ ಒಂದು ಕತೆ. ಈಗ ಹೇಳ್ತಾ ಇದ್ರಿ, ಫಸ್ಟು ಪ್ರೇಮಿಗಳಾಗಿರ್ತಾರೆ, ಅದಾದ ನಂತರ ಅವರು ಮದುವೆ ಆಗುತ್ತೆ, ಗಂಡ ಹೆಂಡತಿ ಆಗ್ತಾರೆ, ಸಹಜವಾಗಿ ಒಂದಿಷ್ಟು ಬದುಕಿನಲ್ಲಿ ಏರುಪೇರುಗಳಾಗುತ್ತೆ ಅನ್ನೋಂಥ ರೀತಿಯ ಕತೆ ಇರ್ಬೋದು ಅನ್ನೋಂಥ. ಎಲ್ಲೋ ಒಂದು ಕಡೆ ಈಗ ಚಂದನ್ ಅವರ ನಿಜ ಜೀವನದ ಮತ್ತು ನಿವೇದಿತ ಅವ್ರ ನಿಜ ಜೀವನದ ಕತೆಗೆ ಹತ್ತಿರ ಇದೆ ಅನ್ನಿಸ್ತಿದೆಯಾ ಸಂದರ್ಭಗಳು ಹೇಗೆ ಅಂತ? ಇಲ್ಲ ಸರ್, ಇಲ್ಲ. ಅದು ನಮ್ಮದು ಬೇರೆ ಥರನದು, ನಮ್ಮ ಜಾನರೇ ಬೇರೆ. ಸ್ಟಾರ್ಟಿಂಗಲ್ಲಿ ಒಂದಷ್ಟು ಈ ಥರದ್ದು ಲವ್ ಎಪಿಸೋಡ್ಸ್ ಅವೆಲ್ಲ ಬರುತ್ತೆ. ಓಕೆ, ಈಗ ಡೈವರ್ಸ್ ಆಗಿದ್ದಾರೆ ಇಬ್ಬರು ಕೂಡ ದೂರ ದೂರ ಆಗುವಂಥ ಹಂತ ಈಗಾಗಲೇ ಗೊತ್ತಾಗಿದೆ. ಈ ನಡುವೆ ನಿಮ್ಮ ಸಿನಿಮಾಗೆ ಯಾವ ರೀತಿ ಈಗ ಎಫೆಕ್ಟ್ ಆಗ್ಬೋದು ಅನ್ನುವಂಥದ್ದು, ಮತ್ತೆ ಇಬ್ಬರು ಜೊತೆಯಾಗಿ ಮತ್ತೆ ಬಂದು ಸಿನಿಮಾದಲ್ಲಿ ನಟಿಸುವಂಥದ್ರ. ನಂದೀಶ್ ಸುಗಂಧರಾಜ ಹೂವಿನ ಕೃಷಿ ಮಾಡಿ ಎಕರೆಗೆ 7 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಬಗ್ಗೆ ಏನಾದ್ರು ಮಾತನಾಡಿದ್ದಾರೆ ಹೇಗೆ? ಅದೇ ಸರ್, ಇದು ವಿಚಾರ ಗೊತ್ತಾದ ಮೇಲೆ ನಾನು ಮೇಡಮ್ಗೆ ಸರ್ ಇಬ್ಬರಿಗೂ ಕಾಲ್ ಮಾಡೋಕ್ಕೆ ಟ್ರೈ ಮಾಡಿದೆ. ಸರ್ ಇನ್ನೂ ಸಿಗಲಿಲ್ಲ ನನಗೆ. ಮೇಡಮೇ ಕಾಲ್ ಮಾಡಿದರು ನನಗೆ. ಅಂದರೆ ಅವತ್ತು ಸಂಜೆ ನಮ್ಮದು, ಯಾಕೆಂದರೆ ನೆಕ್ಸ್ಟ್ ವೀಕಲ್ಲಿ ಸ್ಕೆಡ್ಯೂಲ್ ಸ್ಟಾರ್ಟ್ ಆಗ್ತಿದೆ ನಮ್ಮದು, ಲಾಸ್ಟ್ ಸ್ಕೆಡ್ಯೂಲು. ಸೊ ಆ ವಿಚಾರವಾಗಿ ಮಾತಾಡೋದಕ್ಕೆ ಅಂತ ಕಾಲ್ ಮಾಡಿದರು. ಅವಾಗ ಹೇಳಿದ್ರು, ಇಲ್ಲ ಅದು ಟೆನ್ಷನ್ ಆಗಬೇಡಿ, ನಾವು ಹೆಂಗೆ ಸ್ಟಾರ್ಟ್ ಮಾಡಿದ್ವು ಹಂಗೆ ಮುಗಿಸ್ಕೊಡ್ತೀವಿ, ನಾವು ಶೂಟಿಂಗಿಗೆ ಬರ್ತೀವಿ, ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರು ಅವರು. ಈಗ ಮೊನ್ನೆ ಅಷ್ಟೇ ಡಿವರ್ಸ್ ಆಗಿದೆ. 14ನೇ ತಾರೀಕು ನನಗೆ ಗೊತ್ತಿರೋಂಗೆ ಶೂಟಿಂಗ್ ಶೆಡ್ಯೂಲ್ ಇದೆ ಅನ್ನುವಂಥದ್ದು. ಸೊ ಈಗ 14ನೇ ತಾರೀಕೆ ಶೂಟಿಂಗ್ ಮತ್ತೆ ಚಂದನ್ ಮತ್ತು ನಿವೇದಿತ ಅವ್ರ ಜೋಡಿ ಸೀಕ್ವೆನ್ಸಸ್ ಎಲ್ಲ ಇರುತ್ತಾ? ಹೇಗೆ ಪ್ಲಾನ್ ಆಗ್ತಿದೆ ಅಂತ? ಇಲ್ಲ, 14th ಮೇಡಮ್ದು ಇರುತ್ತೆ. ಅದಾದಮೇಲೆ ನಾವು ಸರ್ದು ಪ್ಲ್ಯಾನ್ ಮಾಡ್ಕೊಳ್ತೀವಿ. ಈಗ ನಿವೇದಿತ ಮತ್ತು ಚಂದನ್ ಈಗಿರುವಂತಹ ಬಾಕಿ ಶೂಟಿಂಗ್ ಏನಿದೆಯೋ ಆ ಪೋರ್ಷನ್ಗೆ ಜೊತೆಯಾಗಿ ನಡೆಸುವಂತಹ ಸೀಕ್ವೆನ್ಸಸ್ ಎಲ್ಲ ಇದೆಯಾ? ಇನ್ನೂ ಬಾಕಿ ಇದೆಯಾ? ಯಾವ ಥರ ಸೀಕ್ವೆನ್ಸಸ್ ಇದೆ ಅಂತ? ಇನ್ನೂ 4 ದಿನ ಅವರಿಬ್ಬರದು ಕಾಂಬಿನೇಷನ್ ಇದೆ ಸರ್. ಇನ್ನು ಒಂದು ಮಾಂಟೇಜ್ ಸಾಂಗ್ ಒಂದು ಬ್ಯಾಲೆನ್ಸ್ ಇದೆ, ಒಂದೆರಡು ಸೀನ್ಗಳಿದೆ, ಒಂದೆರಡು ಸೀನ್ ಇದೆ. ಓಕೆ, ಈಗ ಈ ರೀತಿಯ ಘಟನೆ ಆದ ನಂತರ ನಿಮಗೆ ಏನು ಚಾಲೆಂಜ್ ಅನ್ನಿಸ್ತಾ ಇದೆ? ಈಗ ಅವರಿಬ್ಬರನ್ನ ಮತ್ತೆ ನಿಜ ಜೀವನದಲ್ಲಿ ದೂರ ಆಗಿದ್ದಾರೆ, ಸೊ ಸಿನಿಮಾದಲ್ಲಿ ಮತ್ತೆ ಅವ್ರನ್ನ ಒಂದಾಗಿ ತೋರಿಸ್ಬೇಕಾಗಿರುವಂಥ ಸನ್ನಿವೇಶ. ಸೊ ಇದನ್ನು ಹೆಂಗೆ ನಿಭಾಯಿಸುವಂಥ ಪ್ಲ್ಯಾನ್ ಆಗ್ತಿದೆ? ಪ್ಲ್ಯಾನ್ ಅಂತ ಏನಿಲ್ಲ ಸರ್, ನಾವು ಕತೆ ಏನು ಅಂದ್ಕೊಂಡಿದ್ದೀವಿ ಅದನ್ನು ಮಾಡ್ತೀನಿ ನಾನು. ಅದೇನಿದೆ ಅದು ಮಾಡ್ತೀನಿ. ಬಟ್ ಅದೇ ಅವರು ಈಗ ಕೂತ್ಕೊಂಡು ಅವ್ರು ಮಾತಾಡ್ಕೊಂಡು ಒಂದಾದರೆ ಎಲ್ಲರಿಗೂ ಖುಷಿ. ಅದು ಯಾರೂ ಈ ಥರ ಅಂದ್ಕೊಂಡಿರಲಿಲ್ಲ, ಯಾರೂ ಈ ಥರ ದೂರ ಆಗ್ತಾರೆ ಅಂತ. ಬಟ್ ಅದು ಅವರ ಇದದು ಅವ್ರ ಡಿಸಿಷನ್ಸ್, ಅದು ಅವ್ರ ಲೈಫ್, ಪರ್ಸ್ನಲ್ ಲೈಫ್ ಬಗ್ಗೆ ನಾವು ಏನು ಕಮೆಂಟ್ ಮಾಡೋದು ಬೇಡ ಅಂತ. ಈಗ ಲಾಸ್ಟು ನೀವು ಯಾವತ್ತು ಅವ್ರನ್ನ ಮಾತಾಡಿಸಿದ್ರಿ, ಇಬ್ಬರು ಜೊತೆಯಾಗಿರೋದನ್ನ ಯಾವತ್ತು ನೋಡಿದ್ರಿ? ಅವತ್ತಿನ ಸಂದರ್ಭದಲ್ಲಿ ಏನಾರು ಅವ್ರ ಮಧ್ಯೆ ಸಮಸ್ಯೆ ಇರುವಂಥ ರೀತಿಯ ವಾತಾವರಣ ಕಂಡು ಬಂತ ಹೇಗೆ ಅಂತ? ಇಲ್ಲ ಸರ್, ನಾವು ಲಾಸ್ಟ್ ಒಂದು ಸಾಂಗ್ ಮಾಡಿದ್ವಿ. ಸಾಂಗ್ ಆದಮೇಲೆ ಚೆನ್ನಾಗಿ ನಗ್ನಗ್ತಾನೆ ಎಲ್ಲ ಖುಷಿಯಾಗಿ ಹೋಯ್ತು. ಅದಾದಮೇಲೆ ತುಂಬ ಸತಿ ಮಾತಾಡಿದ್ದೀವಿ ಫೋನಲ್ಲಿ, ನಾನು, ಚಂದನ್ ಬ್ರೋ ಎಲ್ಲ ತುಂಬ ಸತಿ ಮಾತಾಡಿದ್ದೀವಿ. ಬಟ್ ಎಲ್ಲೂ ನಮಗೆ ಈ ಥರ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಯಾವತ್ತು ಮಾತಾಡಿದ್ರಿ? 3 weeks ಬ್ಯಾಕ್. ಸ್ಕೆಡ್ಯೂಲ್ ವಿಚಾರವಾಗೇ ಮಾತಾಡಿದ್ವಿ, ಒಂದಷ್ಟು ಗೆಟಪ್ಪು ಅದೆಲ್ಲ ಒಂದಷ್ಟು ಮಾತಾಡಿದ್ವಿ. ಅದಾದಮೇಲೆ ಈ ಥರ ಆಗಿದೆ. ಲಾಸ್ಟ್ ಶೂಟಿಂಗ್ ಯಾವತ್ತು ಅಟೆಂಡ್ ಆಗಿದ್ರು? ಒಂದು 4 weeks ಬ್ಯಾಕ್ ಸರ್. 4 weeks ಬ್ಯಾಕು ಒಂದೆರಡು ದಿನ ಶೂಟ್ ಮಾಡಿದ್ವಿ ಅವ್ರದ್ದು ಕಾಂಬಿನೇಷನ್ನು. ಅದಾದಮೇಲೆ ಸ್ಕೆಡ್ಯೂಲ್ ಬ್ರೇಕ್ ಆಯಿತು. ಏನು ಸೀಕ್ವೆನ್ಸ್ ಶೂಟ್ ಇತ್ತು ಲಾಸ್ಟ್? ಅದೇ ಮನೆ ಎಪಿಸೋಡ್ಸ್, ಗಂಡ ಹೆಂಡತಿ ಹಿಂಗಿರ್ತಾರೆ ಮನೆಯಲ್ಲಿ ಅನ್ನೋ ಥರದ್ದು ಒಂದಷ್ಟು ಸೀನ್ ಇತ್ತು, ಮಾಡ್ಕೊಂಡ್ವಿ ಅದನ್ನು. ಈಗ ಅದೇ ಒಂದಿಷ್ಟು